Can we go in? Yeah, we can go, I guess. I think nothing was there Old inside. places, you know. Old But places. you have to be very careful, okay? It's smelling, guys, because of I think bats. Yeah, there are bats inside. There are bats inside. It's better, bro, but the government have taken care of these places, or else it will be demolished because of people. Hey guys, welcome to our new vlog. We are Exploring Brothers. Okay, and you guys know it's a weekend. Obviously, it's a right day. So we are being to a historical place. Like almost half of the way we have been covered. It's like, Bunny Nodana. Let's go. Let's go. That's all, bro. ಪೂರಿ ವಡೆ ಮತ್ತು ಸಾಗು ಎಲ್ಲವೇ Puri, vade, and puri vade sagu. ಅದೇ ತಿಂತಾ ಇದ್ದಾನೆ ಸೂಪರ್ ಅಂತೆ ನನ್ನ ಹತ್ರ ಇದೆ ಬಾ ಗಾಡಿ ಎಷ್ಟಲ್ಲ ಬಾ ಹಿಡಿದ್ರೆ ಹೇಳೋಣ ಬಾ ಈಗ ಸ್ವಲ್ಪ ತಗೊಂಡ್ಬರ್ತೀವಿ ಅಂತ
Hey guys, welcome back to our continuation vlog that we told in the morning that we are coming to the historical place, right? Yeah, he knows the place location well exactly. Hey guys, like we have been reached Chitradurga and we have taken a room and we had like some 1 or 2 hours rest. Okay. And we have been to a historical place as I mentioned to you guys. Like it's a Chandravali cave. Yeah. It's having a lot of history in the like you know ತುಂಬಾ ಅಂದ್ರೆ ಹಿಸ್ಟರಿ ಅಡಗಿದೆ ಇಲ್ಲಿ. ಇಫ್ ಐ ಕ್ಯಾನ್ ಸೇ ದಟ್ ಲೈಕ್ ಕನ್ನಡ ರಾಜಮನೆತನದ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಪಲ್ಲವಾಸ್ ಆಗಿರ್ಬೋದು, ಕದಂಬಾಸ್ ಆಗಿರ್ಬೋದು, ಸೊ ಅದೆಲ್ಲನೂ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ ಮೇಯ್ನಾಗಿ. ಸೊ ಬನ್ನಿ ನಮ್ಮ ಜೊತೆ ನೀವು ನೋಡಿರಂತೆ ವಾಟ್ ಆರ್ ದ ಪ್ಲೇಸಸ್ ವಿ ಕ್ಯಾನ್ ಎಕ್ಸ್ಪ್ಲೋರ್. ಆ ಕೇವ್ಸ್ ಇದೆ, ಕೇವ್ಸ್ ಎಲ್ಲ ನೋಡೋದ ಯಾವ ಥರ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ. ವಿ ಕ್ಯಾನ್ ಸಿ ದಟ್ ಹೌ ವಿ ಕ್ಯಾನ್ ಪುಟ್ ಅಪ್ ಇನ್ ದ ಥಿಂಗ್ಸ್. Okay. So once ಇಲ್ಲಿಂದ 1 ನಿಮಿಷ ಅವ್ರು ತೋರಿಸ್ಬಿಡ್ತೀನಿ ಅವ್ರಿಗೆ. Okay. Right? From here I can just show them. Okay. How do we can? This is the way we need to like go. This is the way. I mean, this is that's where we have parked our vehicle. Okay. Yeah. Next to the auto, we'll have to park the vehicles there, and from there. One second. Yeah. From there, we'll have to go by walk, like this. So we'll do one thing. Just. This is how we go to the Chandravali caves. Yep. Yep. Is it far from here? Is it far from here? I don't know. It's near only. Probably. It's so near. And That's what, like, how long by walk from this that? is only the caves, dude. This is the caves, ah? Yeah. We just need to go there. Okay. You can just show around that one. Yeah. I'm just showing. Yeah, I have seen this. I have seen this place in the YouTube, bro. Yes, I have seen. I've been seen so many times. This gate I have seen. Yeah. Yeah. Guys, like ನಾನು ಮೆನ್ಷನ್ ಮಾಡ್ದಂಗೆ ಲೈಕ್ ವಿ ಕೇಮ್ ಟು ದಟ್ ಲೈಕ್ ನಾನು ಮೆನ್ಷನ್ ಮಾಡಿದ್ನಲ್ಲ ಮಯೂರ ವರ್ಮದ ಅವರ ರಾಜಮನೆತನದ ಅವರು ಇದನ್ನ ಕಟ್ಟಿದ್ದು ಗುಂಪನ್ನ ಕಟ್ಟಿದ್ದೆಲ್ಲ ಇಲ್ಲಿಂದಾನೆ. ಸೊ ಅದಕ್ಕೆ ಪ್ರೂಫು ಪುರಾವೆ ಏನಾದರೂ ನಿಮಗೆ ಬೇಕು ಅಂತಂದರೆ ದಿಸ್ ಇಸ್ ಅ ಶಾಸನ ಸರ್ ಇದ್ದಾರೆ. ಸರ್ ನಿಮ್ಮ ಹೆಸರು? ರವಿಕುಮಾರ್ ಅಂತ. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ರ ಬಗ್ಗೆ. Okay. ಹೇಳಿ ಈ ಹುಟ್ಟು ಬಂಡೆಯಲ್ಲಿ ಶಾಸನವನ್ನ ಕೆತ್ತಿದ್ದಾರೆ ಆಗಿನ ಕಾಲ. ಈಗ ಕಾಣ್ತಿರೋದು ಸೂರ್ಯಚಂದ್ರ ಮಾತ್ರ ಕಾಣ್ತಿದೆ. ಆದರೆ ಇದು ಶಾಸನದ ಏನಂದ್ರೆ ಶಾಸನ ಐತೆ ಅಂದ್ರೆ Okay. ಸೂರ್ಯಚಂದ್ರ ಇರುವರೆಗೂ ಇರ್ಬೇಕನ್ನೋದಕ್ಕೂ ಸಿಂಬಲ್. Oh. Okay. ಸೂರ್ಯಚಂದ್ರ ಇರುವರೆಗೂ ಇರ್ಬೇಕನ್ನೋದೊಂದು ಅದಕ್ಕೋಸ್ಕರನೇ ಸೂರ್ಯಚಂದ್ರನ ಫಸ್ಟ್ ಬರೆದಿದ್ದಾರೆ. ಇನ್ನು ಅಕ್ಷರಗಳು ಇದಾವೆ ಎಲ್ಲ ಅಳಕಿದಾವೆಲ್ಲ ಎಲ್ಲ ಹಾಳಾಗಿದ್ದಾವೆ. ಹೌದು. ಸೊ ಗೈಸ್ ಇದ್ರ ಬಗ್ಗೆ ಈ ಶಾಸನನ ಪೂರ್ತಿಯಾಗಿ ನೀವೇನಾದ್ರು ತಿಳ್ಕೋಬೇಕು ಅಂತಂದ್ರೆ ಲೈಕ್ ಒಬ್ರು ಯೂಟ್ಯೂಬ್ ವಿಡಿಯೋ ಮಾಡಿದ್ದಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನೆಲ್ಲ. ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಇಫ್ ಯು ನೋ ಲೈಕ್ ಚೆಕ್ ಇಟ್ ಔಟ್, ಯು ಕ್ಯಾನ್ ಚೆಕ್ ಇಟ್ ಔಟ್. ನೋ ಇಶ್ಯೂ. ಆಲ್ ರೈಟ್. ಯಾ ದಟ್ಸ್ ಆಲ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇತಿಹಾಸ ಪ್ರಸಿದ್ಧ ದೊರೆ ಕದಂಬರ ಮಯೂರವರ್ಮನು ತಥಾತ್ ನಿರ್ಮಿತವಾದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯನ್ನು ಮರೆತು ಓದ್ಕೊಳ್ಳಿ. ದಿಸ್ ಅ ಪ್ಲೇಸ್ ಆ್ಯಕ್ಚುಲಿ ಇದೇನೆ ಕೋಟೆದು ಹಿಂಭಾಗ ಹೇಳ್ಬೇಕು ಅಂದರೆ. ಕೋಟೆ ಹಿಂಭಾಗ ಇದು? ಹಾಂ, ಅದು ಜನಕನ ಗುಂಡಿನೂ ಏನೋ ಬರುತ್ತೆ. ಸೊ ದೇರ್ ಈಸ್ ಅ ಓನ್ಲಿ ಲೈಕ್ ಮಯೂರವರ್ಮನು ಅವನ Is it like a dam or something? ನೋ, ಇಟ್ಸ್ ನಾಟ್ ಅ ಡ್ಯಾಮ್, ಇಟ್ಸ್ ಎ ಕೆರೆ. It's a ಕೆರೆ. ಇಟ್ಸ್ ಎ ಕೆರೆ, ಇಟ್ಸ್ ಎ ಲೇಕ್. ಏನಂತಾರಂದರೆ ಮಯೂರವರ್ಮನು ಅವರ ರಾಜ್ಯಕ್ಕೆ ಅವರ ಗುಂಪು ಕಟ್ಟೋದಕ್ಕೋಸ್ಕರ ಯೂಸ್ ಮಾಡೋದಂಥ ಕೆರೆ ಇದು. ಆ ಗುಡ್ಡ ಕಾಣ್ತಿದೆಯಲ್ಲ ನಿಮಗೆ, ಆ್ಯಕ್ಚುಲಿ ಅಲ್ಲೇ ಈ ಮಯೂರವರ್ಮ ಅವ್ರ ಗುಂಪನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಯಾ, No, you know what I felt, yeah. Seeing this lake, I thought it's going to flow on this bridge. No, it's not gonna flow. I just felt like that, bro, by seeing this lake. ಗುರು, Loss of network. ಇಲ್ಲಿ ನೋಡ್ಬೋದು ನೀವು, ದಿಸ್ ಈಸ್ ಕಾಲ್ಡ್ ದಿಸ್ ಅ ವೇ ಟು ಗೋ ಫಾರ್ ಚಂದ್ರಾವಳಿ ಕೇವ್ಸ್. ವಿ ಕ್ಯಾನ್ ಆಲ್ಸೋ ಕಾಲ್ ಅಂಕಲಗಿ ಮಠ ಆರ್ ಅಂಕಲಗಿ ಕೇವ್. ಸೊ ವಿ ಕ್ಯಾನ್ ಸೇ ದಟ್ ದಿಸ್ ಅ ವೇ ಯು ಹ್ಯಾವ್ ಟು ಗೋ. ಲೆಟ್ಸ್ ಕ್ಲೈಂಬ್ ದಿಸ್ ಒನ್. ಚಲೋ. This is a way to go for a caves.
and it's very difficult for us to getting a permission to go inside because they're not allowing us. Because of wrong information, like other YouTube, like not the YouTubers, like other people are doing on YouTube, like wrong information and everything. Yeah, because of historical place, they are giving a wrong information. This is not a right way to do, so they are not allowing us to go. But again, we got some permission to go for 5-10 minutes to shoot over there. So let's go inside and check it out. What is there inside and see. Because the misuse that people will do here. Yeah. Guys, today's hot topic, what we are talking about, Chandravali caves and Alankavi caves. So we are in the entrance. Now you are entrance ಅಲ್ಲಿ ಇದೀವಿ. Let's go inside and check it out. What is there? ಬನ್ನಿ ಹೋಗೋಣ. ಟಾರ್ಚ್ ಬೇಕೇ ಬೇಕು? Yeah. It's ತುಂಬಾನೇ ಡಾರ್ಕ್ ಇದೆ, completely dark. Okay, show them. Can you hold this back? This one. Yeah. Yeah. Let's head in. You head in first, because you have a torch. Oh, yeah. But we'll have to be very careful, okay? You have to be careful. Keep the torch 2 down, bro. Below, yeah. It's completely dark. We exactly don't know where we're going. It's, you know, Cinematic. nothing we can see here. You can go down. Look top of here. ಸರ್ ಅವರು ಪೂಜೆ ಮಾಡ್ತಕ್ಕಂಥ ಎದುರುಭಾಗದಲ್ಲಿ ಶಿವಲಿಂಗ ಇದೆ ನೋಡಿ ಸರ್. ಹಾಗೆಲ್ಲ ಕರೆಂಟ್ ಇಲ್ಲ. ಈ ಗುಹೆ ಒಳಗಡೆ ದೀಪದ ಗುಡಿ ಸರ್. ಎಲ್ಲ ಭಾಗದಲ್ಲಿ ಈ ತರ ದೀಪದಗಳನ್ನ ಮಾಡಿದ್ದಾರೆ. Give the torch here. ಗುಹೆಯ ಒಂದು Give the ವಿಶೇಷತೆ torch here. ಏನಪ್ಪಾ ಅಂದ್ರೆ, Give the torch here. ಯಾರಾದ್ರೂ ಹೊರಭಾಗದಿಂದ ಒಳಗಡೆ ಬಂದ್ರೆ ಕನ್ಫ್ಯೂಸ್ ಆಗತ್ತಾರೆ ಎಂಟ್ರೆನ್ಸ್ ಇದೆ. ಬಂದಂತವ್ರು ನೀವುಗಳು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ಗೊತ್ತಾಗಲ್ಲ ನೋಡಿ. ಅದೇ ತರ ಇಲ್ಲೊಂದು ಎಂಟ್ರೆನ್ಸ್ ನೋಡ್ತೀರಾ ನೋಡಿ. ಈ ಭಾಗದಲ್ಲಿ ಒಂದಿದೆ ಸರ್, ಸೈಡಿಗೆ ಒಂದಿದೆ, ಆ ಭಾಗದಲ್ಲಿ ಈ ತರ ಹೋಗ್ತಾ ಹೋಗ್ತಾ ಕನ್ಫ್ಯೂಸ್ ಎಂಟ್ರೆನ್ಸ್ ಬರುತ್ತೆ ಸರ್. ಈಗೆಲ್ಲ ಇಲ್ಲಿ ದೀಪ ಬೇಕು, ದೀಪ ಹೊಡೆಯೋದಕ್ಕೆ ಗಾಳಿ ಬೇಕು, ಆಗಿನ ವೆಂಟಿಲೇಷನ್ ಲೋನ್. ಸ್ವಾಮೀಜಿಗಳು ಜಪದ ಕಟ್ಟೆ, ಇದು ಜ್ಞಾನಪೀಠ. ಅವ್ರ ಪೂಜೆ ಸಾಮಾನು ಇಡೋದಕ್ಕೆ ಓಲ್ಡ್ ಸ್ಟ್ಯಾಂಡ್ ನೋಡಿ. ಅವ್ರುಗಳು ಪೂಜೆ ಮಾಡ್ತಕ್ಕಂಥ ಎದುರು ಭಾಗದಲ್ಲಿ ಶಿವಲಿಂಗ ಇದೆ. ಈ ಭಾಗದಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಆ ಕಾಲದಲ್ಲಿ ಸ್ವಾಮೀಜಿಗಳು ವಸ್ತುಗಳನ್ನು ಇಡೋದಕ್ಕೆ ಒಂದು ಓಲ್ಡ್ ಸ್ಟೋರ್ ರೂಮ್, ಗೋಡೌನ್. ಬನ್ನಿ Okay. It's not that visible, bro, but I try to show them. Turn on your torch also, bro. Yeah. See the entrance here. Entrance ನೋಡಿ ಹೇಗಿದೆ ಚಿಕ್ಕದಾಗಿ. ಥರ ಕನ್ಫ್ಯೂಸಿಂಗ್ ಕನ್ಫ್ಯೂಸಿಂಗ್ ಹೇಳ್ದಂಗೆ. ಬನ್ನಿ ಸರ್. ಸ್ವಾಮೀಜಿಗಳು ಸ್ನಾನ ಗೃಹ ಇದೆ. ಆಗಿನ ನೀರಿನ ತೊಟ್ಟಿ ನೋಡಿ. ಎದುರುಗಡೆ ಒಂದು ಹೋಲ್ ಕಾಣುತ್ತೆ. ಆಗಿನ ಪೈಪ್ ಲೈನ್. ಮೇಲ್ಭಾಗದಲ್ಲಿ ದೊಡ್ಡ ತೊಟ್ಟಿ, ಕೆಳಭಾಗ ಕೆರೆಯಿಂದ ಶಿಷ್ಯರು ತಗೊಂಡು ಮೇಲ್ಗಡೆ ತೊಟ್ಟಿ ಫುಲ್ ಆದ್ರೆ ಆ ತೊಟ್ಟಿಯಿಂದ ಈ ಕಿಂಡಿ ಮೂಲಕ ಈ ತೊಟ್ಟಿಗೆ ಕನೆಕ್ಟ್. ಓಕೆ, ಇಲ್ಲೊಂದಿದೆ ಅಲ್ವಾ ಇದು? ಇದು ತೊಟ್ಟಿ ಫ್ಲೋ ಆಗಲ್ಲ ನೀರು. ತೊಟ್ಟಿ ಒಳಗಡೆ ಹೋಲಿದೆ. ಓಕೆ. ಎಕ್ಸೆಸ್ ವಾಟರ್ ಹೋಗೋದಕ್ಕೆ ಅಂಡರ್ಗ್ರೌಂಡ್ ಸಿಸ್ಟಮ್, ಹೌದು, ಯುಜಿಟಿ ಸಿಸ್ಟಮ್, ಆಗಿನ ಒಂದು ತಂತ್ರಜ್ಞಾನ ಇದು ನೋಡಿ. ಸ್ವಾಮೀಜಿಗಳು ಈ ಭಾಗದಲ್ಲಿ ಕುತ್ಕೊಂಡು ಸ್ನಾನ ಮಾಡುವಂತ ಜಾಗ. ಅವರು ಸ್ನಾನ ಮಾಡಿರ್ತಕ್ಕಂಥ ವೇಸ್ಟ್ ನೀರು ಹೋಗೋದಕ್ಕೆ ಲೋಲಿದೆ. ಬನ್ನಿ ನೋಡಿ ಸೈಡ್. ಓ ಹೌದು. ನಿಧಾನ ನೋಡಿ, ಒಬ್ಬೊಬ್ಬರೇ ನಿಧಾನ ಕೊಡಿ, ಏನ್ ತೊಂದರೆ ಇಲ್ಲ. ನೋಡಿ ಎಲ್ಲ ದೀಪದ ಗೂಡು. ದೀಪ ಇಲ್ಲ ಅಂದ್ರೆ ಗುಹೆಯಲ್ಲಿ ಏನು ಕಾಣಲ್ಲ. ಆ ಭಾಗದಲ್ಲಿ ಒಂದು ಕಾಟಿದೆ ನೋಡಿ, ಮಂಚ, ದಿಂಬು ಸಮೇತ ಮಂಚದ ಕಟ್ಟೆ ನೋಡ್ತೀರಾ ನೀವು. ಸ್ವಾಮೀಜಿಗಳು ಸ್ನಾನ ಆದ ನಂತರ ಯೋಗ ನಿದ್ರೆ ಮಾಡುವಂತ ಸ್ಥಳ. ಈ ರೂಮಲ್ಲಿ 3 ಬಾಗಿಲು ಬರುತ್ತೆ ನಿಮ್ಗೆ. ನೋಡಿ, ಆ ಭಾಗದಲ್ಲಿದೆ, ಹಿಂಭಾಗದಲ್ಲಿ ಒಂದಿದೆ ನೋಡಿ, ಮಧ್ಯದಲ್ಲಿ ಒಂದಿದೆ. ಇವುಗಳು ಬಂದಿರೋದೊಂದು ನೋಡಿ. ಇಲ್ಲೆಲ್ಲ ಫ್ಲವರ್ ಚಿತ್ರ ಕಾಣುತ್ತೆ ನಿಮಗೆ, ಹೂವಿನ ಚಿತ್ರ, ಗಾರೆಯಿಂದ ಮಾಡಿರ್ತಕ್ಕಂಥ ಫ್ಲವರ್ ಚಿತ್ರ ಇದೆ ಸರ್. ಅದೇ ಥರ ಆ ಭಾಗದಲ್ಲಿ ಗಂಟೆ ಇದೆ, ಗಂಟೆ ಕಾಣುತ್ತೆ. ಏನಕ್ಕೆ ಇವುಗಳು ಮಾಡಿದ್ದಾರೆ ಅಂದರೆ, ಇಲ್ಲೇ ಸ್ವಾಮೀಜಿಗಳ ಕಾಲದಲ್ಲಿ ಓಡಾಡುವಂಥ ಜನಗಳು ಇಲ್ಲಿ ಇರೋರು ಕತ್ಲಲ್ಲಿ ನಾವೆಲ್ಲಿದ್ದೀವಿ ಅನ್ನೋದಕ್ಕೆ ಸಿಂಬಲ್ಸ್. ಅದನ್ನ ಮುಟ್ಕೊಂಡು ಓಡಾಡ್ಬೇಕು ಕತ್ಲಲ್ಲಿ. ಪ್ರತಿಯೊಂದು ಡೋರ್ಸ್ಗೆ ಈ ಥರ ಒಂದೊಂದು ಡಿಸೈನ್ಸ್ ಇತ್ತು. ಈಗ ಕ್ರಮೇಣ ಸ್ವಲ್ಪ ಉಳಿದಿದೆ, ಕೆಲವೆಲ್ಲ ಹೊರಟೋಗಿದೆ. ಈಗ ಗಂಟೆ ಬಾಗಿಲಲ್ಲಿ ಬನ್ನಿ.
ಬನ್ನಿ. ಸ್ವಾಮೀಜಿಗಳು ಲೈಬ್ರರಿ ರೂಮ್. ನೆಕ್ಸ್ಟು ಸ್ವಾಮೀಜಿಗಳು ಧ್ಯಾನ ಮಂದಿರ, ಮೆಡಿಟೇಷನ್. ನೋಡಿ ಆ ಟೈಮಲ್ಲಿ ಸ್ವಾಮೀಜಿಗಳಿಗೆ ಒಂದು ಹವ್ಯಾಸ, ಬರವಣಿಗೆ, ಪೇಂಟಿಂಗು, ಡ್ರಾಯಿಂಗು ಎಲ್ಲ ಮಾಡೋರು. ಸ್ವಾಮೀಜಿಗಳ ಕಾಲದಲ್ಲಿ ಪೇಂಟು ಬ್ರಷ್ ಇಲ್ಲ, ಎಲ್ಲ ಗಿಡಮೂಲಿಕೆಗಳ ಪೇಂಟಿಂಗ್ಸ್. ನೋಡಿ ಆಗಿನ ಪೇಂಟಿಂಗ್ಸ್ ಸ್ವಲ್ಪ ಉಳಿದಿದೆ. ಇದು ಅಲ್ವಾ? ಹಾಂ ನೋಡಿ ಸರ್, ಎಲ್ಲ ಗಿಡಮೂಲಿಕೆಗಳ ಪೇಂಟಿಂಗ್ಸ್ ಅದು. ನೋಡಿ ಇಲ್ಲೊಂದು ಮುಕ್ಕಣ್ಣೇಶ್ವರ ಸ್ಕೆಚ್ ಇದೆ. 3 ಕಣ್ಣಿನ ಈಶ್ವರ, ಹಣೆ ಮೇಲೆ ಒಂದು ಕಣ್ಣು, ಕೆಳಗಡೆ 2 ಕಣ್ಣು, ಎಲ್ಲ ಸ್ವಲ್ಪ ಉಳಿದಿದೆ, ಕುರುಹುಗಳಿದೆ ಅಷ್ಟೇ, ಮಂಕಾಗಿದೆ ಅದು. ಸರ್ ಇಲ್ಲಿ ಸ್ವಲ್ಪ ದೂರದಿಂದ ಕ್ಲಿಯರ್ ಕಾಣುತ್ತೆ. ಮೇಲೆ ಕಣ್ಣಿದೆ ನೋಡಿ, 2 ಕಣ್ಣು, ಮೂಗು, ಬಾಯಿ. ಮುಕ್ಕಣ್ಣೇಶ್ವರನ ಸ್ಕೆಚ್ ಇಲ್ಲೆಲ್ಲ ಚಿತ್ರಕಲೆ ಎಲ್ಲ ಡ್ರಾಯಿಂಗ್ಸ್ ಇತ್ತು, ಎಲ್ಲ ಹೋಗಿದೆ, ಸ್ವಲ್ಪ ಉಳಿದಿದೆ. ಓಕೆ. ನೋಡಿ ಈ ಭಾಗದಲ್ಲಿ ಒಂದು ಕಟ್ಟೆ ಕಾಣುತ್ತೆ ನಿಮ್ಗಳಿಗೆ, ವಿಭೂತಿ ಇಡುವಂಥ ಜಾಗ. ವಿಭೂತಿ ಕಟ್ಟೆ ಬಳಪದ ಕಲ್ಲಿಂದ ಮಾಡಿರ್ತಕ್ಕಂಥ ಡಿಸೈನ್ಸ್ ನೋಡಿ ಹೇಗಿದೆ. ನೋಡಿ ಎಲ್ಲ ದೀಪದ ಗೂಡು ಸರ್, ಎಲ್ಲ ಆಗಿನ ಗಾರೆ ಪ್ಲಾಸ್ಟರಿಂಗ್, ಎಲ್ಲ ಗ್ಲಾಸ್ ಫಿನಿಶಿಂಗ್ ಇದೆ. ಮತ್ತು ನೋಡಿ ಸಿಮೆಂಟ್ ಯಾರು ಎಕ್ಸ್ಪೈರಿ ಡೇಟ್ ಇದೆ, ಗಾರೆಗಿಲ್ಲ. ಹೌದು ಸರ್. ಹೌದು ಸರ್. ಈ ಭಾಗದಲ್ಲಿ 4 ಎಂಟ್ರೆನ್ಸ್ ಬರುತ್ತೆ ನಮ್ಗಳಿಗೆ. ನೋಡಿ ಅಲ್ಲೊಂದಿದೆ, ಇಲ್ಲೊಂದಿದೆ, 2, 3, 4. ಗುಹೆ ಒಳಗಡೆ ಈ ಥರ ಕನ್ಫ್ಯೂಸ್ ಆಗಿ ಸುತ್ತಾರಿತೀವಿ, ಬೇರೆ ಎಲ್ಲೂ ಹೋಗಲ್ಲ, ಎಲ್ಲ ಈಗ ಬರಬೇಕು. ಓಕೆ, ಇಲ್ಲೇ ಬಂದಿದ್ದಲ್ಲ, ಸೊ ಅಲ್ಲಿ ಅನಿಸ್ತಾ ಇದೆ ಅದು ನೋಡ್ತಾ ಇದ್ರೆ. ಅಲ್ಲೇ ಬಂದಿದ್ದು. ಲಿಟಲ್ ಕನ್ಫ್ಯೂಸಿಂಗ್. ಹೌದು, ಕರೆಕ್ಟ್. ಸರ್ ಈಗ ಹೋಗೋಣ, ಸ್ವಲ್ಪ ತಲೆ ಬಗ್ಗಿಸ್ಕೊಂಡು ಬನ್ನಿ. ಒಳಗಡೆ ಎಂತ ಇದೆ ದೇವಸ್ಥಾನ? ನಿಧಾನ ಬನ್ನಿ, ಈಗ ಬನ್ನಿ. ಬರೀ ಬಿದ್ದಿದೆ ಎಲ್ಲ. ಹೌದು ಹೌದು, ಎಲ್ಲ ಬಿದ್ದಿದೆ. ಅದು ಇದು ತಲೆ ಹುಷಾರು ಬ್ರೋ. ಸ್ವಲ್ಪ ನಿಧಾನಕ್ಕೆ ಕ್ಲೀನಾಗಿ ಹೋಗೋದು. ಹಾಂ ಓಕೆ, ಟಾರ್ಚ್ ಬಿಡಿ, ಕರೆಕ್ಟಾಗಿ ಬಿಡಿ. ಓ ಹೊಡಿತಾ? ಓಕೆ, ಇಲ್ಲ ನಿಧಾನ ಸರ್, ಆರಾಮಾಗಿ ಬನ್ನಿ. ಒಳಗಡೆ AC ಥರ ಇದೆ, ತೊಂದರೆ ಇಲ್ಲ. ಸ್ವಲ್ಪ ತಗ್ಗಿ ಬಗ್ಗೆ ಹೋಗ್ಬೇಕಷ್ಟೇ. ಓಕೆ ಸರ್, ಇದು ಸಿಂಹಾಸನ ಪಲ್ಲಕ್ಕಿ ಅಂತ. ಸ್ವಾಮೀಜಿಗಳ ಕಾಲದಲ್ಲಿ ವಿಶೇಷವಾದ ದಿನದಲ್ಲಿ ಈ ಬಾಕ್ಸ್ ಏನಿದೆಯೋ, ಈ ಭಾಗದಲ್ಲಿ ಹುಲ್ಲು ಹಾಕೊಂಡು ಇದ್ರ ಮೇಲೆ ಸ್ವಾಮೀಜಿಗಳು ಕುತ್ಕೋಬೇಕು. ಇದ್ರ ಮೇಲೆ ಬಾಕ್ಸ್ ಹಾಕೊಂಡು ಹುಲ್ಲು ಹಾಕೊಂಡು ಹುಲ್ಲು ಫುಲ್ ಮಾಡಿ ಅದ್ರ ಮೇಲೆ ಸ್ವಾಮೀಜಿಗಳು ಕುತ್ಕೊಂಡು ಗದ್ಗೆ ತರ. ಆಗ ಇಲ್ಲಿ ಇರ್ತಕ್ಕಂಥ ಜನಗಳು ಸ್ವಾಮೀಜಿ ದರ್ಶನ ತಗೊಳಕ್ಕೆ ಬರ್ತಕ್ಕಂಥ ಹಿಂಭಾಗದಲ್ಲಿ ಎಂಟ್ರೆನ್ಸ್ ಇದೆ, ಡಿಪಾರ್ಟ್ಮೆಂಟ್ ಬಿಲ್ ಮಾಡಿದ್ದಾರೆ. ಜನಗಳು ಈ ಭಾಗದಿಂದ ಬಂದು ಸ್ವಾಮೀಜಿಗಳು ದರ್ಶನ ಆಶೀರ್ವಾದ ತಗೊಂಡು ಹೋಗುವಂತ ಜಾಗ. ಒಳಗಡೆ ಒಂದು ಇಲ್ಲಿಂದ ಮೇಲೆ ಇದು ಅವಾಗಿನ ಕಾಲದಲ್ಲಿ ಜನರು ಬರ್ತಿದ್ರಂತೆ ಇಲ್ಲಿಂದ ಒಳಗಡೆ. ಹಾಂ ಹೌದು, ಅಂದ್ರೆ ಮತ್ತೆ ವಾಪಸ್ ಇಲ್ಲಿಂದಾನೆ ಹೋಗ್ತಿದ್ರಂತೆ. ಸೊ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಸ್ವಾಮೀಜಿಗಳು ದರ್ಶನ ತಗೊಂಡು ಹೋಗುವಂತ ಜಾಗ ವಿಶೇಷವಾದ ದಿನದಲ್ಲಿ. ಸರ್, ಇದು ದಕ್ಷ ಬ್ರಹ್ಮನ ಪೀಠ, ಗದ್ದಿಗೆ ಅಂತ ಕರಿತೀವಿ. ಸ್ವಾಮೀಜಿಗಳ ಕಾಲದಲ್ಲಿ ಇದೆಲ್ಲ ಪೂಜೆ ಮಾಡುವಂಥ ಒಂದು ಗದ್ದಿಗೆ. ಈ ಭಾಗದಲ್ಲಿ ದಕ್ಷ ಬ್ರಹ್ಮ, ದ್ರಾಕ್ಷಾಯಿಣಿ, ವೀರಭದ್ರೇಶ್ವರ ಸ್ವಾಮೀಜಿಗಳು ಮೂರ್ತಿಗಳು ಇದ್ವು, ಎಲ್ಲ ಭಿನ್ನ ಆಗಿದೆ. ಆಗಿನ ಪೇಂಟಿಂಗ್ಸ್ ಇಲ್ಲೂ ಸಹ ನೋಡ್ಬೋದು ನೀವು. ಹೌದು ಸರ್. ಹೇಗೆ ಭಿನ್ನ ಆಗಿರೋದು ಅಂದರೆ ನೋಡಿ, ಎಲ್ಲ ಸೋರುತ್ತೆ ಈ ಭಾಗದಲ್ಲಿ ಮಳೆ ಬಂದು. ಗಾಳಿ ಮಾಡಿ ಗಾಳಿ ಇಲ್ಲ ಸರ್, ಕ್ರಮೇಣ ಹಂತವಾಗಿ ಹೋಗಿದೆ. ಇಲ್ಲಿಂದ ಇದಾಗ್ತದೆ ಮಳೆ ಬಂದಾಗ. ಕುತ್ಕೊಳ್ಳಿ ಸರ್, ನೀವು ಬನ್ನಿ ಸರ್, ಕುತ್ಕೊಳ್ಳಿ. ನೋಡಿ ಬ್ಯಾಕ್ ಸೈಡ್ ಕಾಣುತ್ತೆ ಸ್ವಾಮೀಜಿಗಳ ಬೆಡ್ರೂಮ್ ಇದು, ಅವರುಗಳು ಮಲಗುವಂಥ ಮಂಚ. ನೋಡಿ ಈ ಭಾಗದಲ್ಲಿ ಕಾಲು, ಈ ಭಾಗದಲ್ಲಿ ಕೆಳಗಡೆ ಕಾಲು, ತಲೆ ಈ ಭಾಗದಲ್ಲಿಟ್ಟು ಕಾಲು ಈಗ ಮಲ್ಕೊಂಡು. ಅವ್ರು ಏನಾರು ಎದ್ಬಿಟ್ರೆ ಮೇಲ್ಗಡೆ ಬಂಡೆಗೆ ತಾಗಬಾರ್ದು ಅಂತ ಮೇಲ್ಗಡೆ ಬಂಡೆನೇ ಕಟಿಂಗ್ಸ್ ಆಗಿದೆ. ಓ ಕರೆಕ್ಟ್, ರೌಂಡ್ ಆಗಿ. ಸರ್, ಪಕ್ಕದಲ್ಲಿ ಒಂದು ಕಟ್ಟೆ ಇದೆ. ಸ್ವಾಮೀಜಿಗಳು ವಸ್ತುಗಳನ್ನು ಇಡೋದಕ್ಕೆ ಓಲ್ಡ್ ರ್ಯಾಕ್. ಇಲ್ಲೂ ಸಹ ಎಲ್ಲ ಕಡೆ ದೀಪದ ಗೂಡು. ದೀಪ ಇಲ್ಲ ಅಂದ್ರೆ ಏನೂ ಕಾಣಲ್ಲ. ಮತ್ತೆ ಗುಹೆ ಒಳಗಡೆ ಇದ್ರೆ ಹಗಲಾಗೋದು ರಾತ್ರಿ ಆಗೋದು ಗೊತ್ತಾಗಲ್ಲ. ಇಲ್ಲೇ ಮಲ್ಕೊಂಡು ಈ ಕಿಂಡಿ ಮೂಲಕ ಎಂಟ್ರೆನ್ಸ್ ತೋರಿಸಿದ್ನಲ್ಲ, ಬೆಳಕು ಕಾಣುತ್ತೆ ಅವರಿಗೆ.
ಗುಹೆಗೆ ಫಸ್ಟ್ ಎಂಟ್ರೆನ್ಸ್ ನಂದಿ ದ್ವಾರ, ಸೆಕೆಂಡ್ ಗಜ ದ್ವಾರ ನೋಡಿದ್ರಿ. ಇದು ಗುಹೆಗೆ ಥರ್ಡ್ ಎಂಟ್ರೆನ್ಸ್, ಸಿಂಹ ದ್ವಾರ, ಲಯನ್ ಎಂಟ್ರೆನ್ಸ್ ಅಂತ ಕರಿತೀವಿ. ಇಲ್ಲ ಸಿಂಹದ ಚಿತ್ರ ಇದೆ ನೋಡಿ. ಹಾಂ ಹೌದು. ಏನಾದರೂ ಪ್ರಾಬ್ಲಮ್ ಆದರೆ ಸೀಕ್ರೆಟ್ ಎಕ್ಸಿಟ್ ಪ್ಲೇಸ್ ಹೊರಗಡೆ ಹೋಗ್ಬೋದು ಇಲ್ಲಿಂದ. ಎಕ್ಸಿಟ್ ಪ್ಲೇಸ್ ಈಗ ನಾವು ಇಲ್ಲೇ ಮಕರ ದ್ವಾರ ಅಂತ ಕರಿತೀವಿ ಇದಕ್ಕೆ. ನಿಧಾನಕ್ಕೆ ಒಬ್ಬೊಬ್ಬರು ಇಳಿಬೇಕು. ಟಾರ್ಚ್ ಆನ್ ಮಾಡ್ಕೊಳ್ಳಿ ಸರ್. ನಿಮ್ಮವೆಲ್ಲ ಇಲ್ಲಿಂದ ಹೋಗ್ಬೋದು. ಹಾಂ ಸರ್, ಇಲ್ಲಿಂದ ಅದು ನಿಮಗೆ ತೋರಿಸ್ತೀನಿ ಮುಂದೆ. ಎಲ್ಲ ಇಲ್ಲಿಂದ ಒಬ್ಬೊಬ್ಬರು ಇಳಿಯೋಣ. ಬನ್ನಿ. ಶೋರ್ ಸರ್, ಹೋಗಿ ನಿಮ್ಮನ್ನ ಹೋಗಿ ಹೇಳ್ತೀನಿ. ತಲೆ ಹೊಡಿಬೋದು. ಎಡಗಾಲ್ ಫಸ್ಟ್ ಇಡಬೇಕು. ಈ ಥರ ಕುತ್ಕೋಬೇಕಿಲ್ಲ. ಓಕೆ. ಇಲ್ಲ ಕೆಳಗಡೆ ಒಂದು ಸ್ಟೆಪ್ಸ್ ಇದೆ. ಓಕೆ. ತಲೆ ಬಗ್ಗೆ ಬರಬೇಕು. ಗೊತ್ತಾಯ್ತವ್ರ? ಫಸ್ಟು ಇಲ್ಲಿ ಕೂತ್ಕೋಬೇಕಂತೆ ಓಕೆ. ಎಡಗಾಲಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡು ಕೆಳಗಡೆ ಬನ್ನಿ. ತಲೆ ಹುಷಾರು. ಓಕೆ. ತಲೆ ಹುಷಾರು. ಕೇರ್ಫುಲ್. ಈಗ ಸ್ಲೋಲಿ ಬನ್ನಿ. ಹುಷಾರು. ಕೂತ್ಕೊಳ್ಳಿ, ಫಸ್ಟ್ ಕೂತ್ಕೊಳ್ಳಿ ಇಲ್ಲಿ. ಸರ್ ಕುತ್ಕೊಳ್ಳಿ. ಕೂತ್ಕೊಂಡು ಕೆಳಗಡೆ ಬನ್ನಿ. ತಲೆ ತಲೆ ಹುಷಾರು. ಸ್ಲೋಲಿ. ನಿಧಾನ ಸರ್. ಆಮೇಲೆ ಬಗ್ಕೊಂಡು ಮುಂದೆ. ಹಾಂ, ತಲೆ ಹುಷಾರು, ಮುಂದೆ ಹೊಡಿ. ತಲೆ ಹುಷಾರು. ನಿಧಾನ ಹಂಗೆ ಮುಂದೆ ಪಾಸ್ ಆಗಿ ಒಬ್ಬೊಬ್ಬರೇ. ಮೈ ಗಾಡ್. ಕುತ್ಕೊಂಡು ನೀವು ನಿಧಾನಕ್ಕೆ ಇಡಿ. ನೀವು ಅವಸರ ಮಾಡ್ಕೊಬೇಡಿ. ಹತ್ತು ಬಗ್ಸು. ಇಲ್ಲ ಆ ಥರ ಬನ್ನಿ, ಅದೇ ಕರೆಕ್ಟ್. ಗುಡ್. ಹಾಂ, ನಿಧಾನ. ಕರೆಕ್ಟ್. ಡ್ಯಾಮೇಜ್ ಮಾಡಿದಾರೆಲ್ಲ ಅವರು. ಒಂದೇ ನಿಮಗೆ ತಪ್ಪು. ಬಟ್ ಸಿಲ್ ತಣ್ಣಗಿದೆಯಲ್ಲ? ಹಾಂ, ನೀರಿದೆ. ತಣ್ಣಗಿದೆ. ಸೀದಾ ಸ್ಟ್ರೈಟ್ ರೂಮ್ ಎಂಟ್ರಿ ತಗೊಂಡು ಸರ್ ಸ್ಟ್ರೈಟ್ ಹೋಗೋದಾ? ಸ್ಟ್ರೈಟ್ ರೂಮ್ ಹೋಗು. ಓಕೆ. ಸೀದಾ ಇದೇನು ಸರ್ ಹೇಳ್ತೀನಿ. ಓಕೆ. ತಣ್ಣಗಿದೆ. ಎಲ್ಲ ದೀಪ ಇಡೋದಕ್ಕೆ ದೀಪ ಇಡ್ಲಿಕ್ಕೆ ಇದೆಲ್ಲ ಕತ್ಲೆ ಇರ್ತಲ್ಲ? ಕತ್ಲೆ ಇರುತ್ತಲ್ಲ. ಕೆಳಗಡೆ ಇದೀವಾ? ಸರ್ ಮೇಲ್ಭಾಗದಿಂದ ಒಂದು 80 ಫೀಟ್ ಡೌನ್ ಇದೀವಿ ನಾವೀಗ. 80 ಫೀಟ್ ಆಗಿದ್ದೀವಿ. 80 ಅಡಿ ಆಳದಲ್ಲಿ ಇದೀವಿ. ಹಾಂ. ಇದು ನಮ್ಮ ರಾಜರುಗಳು ಸ್ವಾಮೀಜಿಗಳ ಕಾಲದಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್. ಓಕೆ. ಸರ್ ನೋಡಿ, ಆಗಿನ ರಾಜರುಗಳು ಕುತ್ಕೊಳ್ಳುವಂತ ಸೀಟ್ ಇದು, ಕಟ್ಟೆ ಈ ಭಾಗದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸೀಕ್ರೆಟ್ ಕಟ್ಟೆ. ಅವ್ರು ಇಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ತಿದ್ರು ಅವರು. ಸರ್ ಈ ಭಾಗದಲ್ಲಿ ಮಂತ್ರಿಗಳು ಕುತ್ಕೊಳ್ಳುವಂತ ಜಾಗ. ನೋಡಿ, ಎಲ್ಲ ಸ್ವಾಮೀಜಿಗಳು ಕುತ್ಕೊಂಡು ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡುವಂತ. ಈಗ ನಮ್ಮ ಮಂತ್ರಿಗಳು ಕೂತಿದ್ದಾರೆ. ನೋಡಿ, ಎಲ್ಲ ದೀಪದ ಗೂಡಿದೆ. ಓಕೆ, ಇದರ ದೀಪದ ಗೋಡು. ದೀಪದ ಗೂಡು. ಎಲ್ಲ ಆಗಿನ ಪ್ಲಾಸ್ಟ್ರಿಂಗ್. ಹೌದು, ಪ್ಲಾಸ್ಟ್ರಿಂಗ್ ಇಡೀ ಗುಹೆಗೆ ಈ ತರ ಪ್ಲಾಸ್ಟ್ರಿಂಗ್ ಇತ್ತು. ಫುಲ್ ಇಲ್ಲ ಇತ್ತಲ್ಲ, ಇಲ್ಲೆಲ್ಲ ಮುಂಚೆ ಇತ್ತು ಸರ್. ಪೂರ ಇತ್ತು ನೋಡಿ. ಈಗೆಲ್ಲ ಈ ರೀತಿ ಆಗಿದೆ. ಕಿತ್ತೋ ಹೊಡೆದೋ. ಓಕೆ. ಹಾಳು ಮಾಡಿದ್ದಾರೆ. ಹಾಳು ಮಾಡಿರೋದು ಹಾಳಾಗಿದೆ. ಎಲ್ಲ ಈ ತರ ಪ್ಲಾಸ್ಟಿಂಗ್ ಇತ್ತು. ಕೆಲವೊಂದೆಲ್ಲಕ್ಕೂ ಗಾರೆ ಪ್ಲಾಸ್ಟಿಂಗ್ ಇತ್ತು. ಓಕೆ. ಒಂದ್ ಸೆಕೆಂಡ್ ಟಾರ್ಚ್ ಆಫ್ ಮಾಡಿ. ಇಲ್ಲೇ ಕತ್ಲೆ ಹೇಗಿರುತ್ತೆ ನೋಡಿ. ಗೊತ್ತೇ ಆಗಲ್ಲ ಎಲ್ಲಿದ್ದೀವಿ ಅಂತ. ಇಡೀ ಗುಹೆ ಸೆಕೆಂಡ್ ಎಂಟ್ರೆನ್ಸ್ ಗಜದ್ವಾರದಿಂದ ಇಡೀ ಗುಹೆ ಯಾವಾಗಲೂ ಈ ತರ. ಸೈಲೆನ್ಸ್ ಇಸ್ ಮೋರ್ ಡೇಂಜರಸ್ ದನ್ ಎನಿಥಿಂಗ್ ಅನ್ನೋದು ಇದಕ್ಕೆ. ಸರ್ ಇಲ್ಲಿಂದ ನಾವು ಇಷ್ಟು ಜನ ಕೂಗಿದ್ರು ಮೇಲ್ಗಡೆ ಸೌಂಡ್ ಹೋಗಲ್ಲ. ಓ ಮೈ ಗಾಡ್. ಮೇಲ್ಗಡೆ ಏನೇ ಮಾತಾಡಿದ್ರು ಕೆಳಭಾಗದಲ್ಲಿ ಕೇಳಿಸಲ್ಲ. ಏನ್ ಸೀಕ್ರೆಟ್ ಸರ್? ಏನ್ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಸರ್? ಇನ್ನೊಂದು, ನಮ್ಮ ರಾಜರುಗಳಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ಇಲ್ಲಿ ಬಂದು ಮೀಟಿಂಗ್ ಮಾಡೋದು. ಯುದ್ಧಗಳ ಸಮಯದಲ್ಲಿ ಫ್ಯಾಮಿಲಿ ತಂದು ಸೇಫ್ಟಿಯಾಗಿ ಇಲ್ಲಿ ಇಡೋದು. ಹೌದು. ಹೇಗಿದೆ ಬೇಸಿಗೆಯಲ್ಲಿ ಈ ರೂಮ್ AC ರೂಮ್ ತರ ಇರುತ್ತೆ. ಹೌದು, ಈಗಲೇ ತಣ್ಣಗಿದೆ. ಈ ಲೆವೆಲ್ ಎಲ್ಲಿದೆ ಅಂದ್ರೆ ಕೆಳಗಡೆ ಕೆರೆ ಲೆವೆಲ್ಗೆ ಇದೆ ಇದು. ಹಾಗಾಗ್ಬಿಟ್ಟು ಕೂಲ್ ಕಾಣುತ್ತೆ. ಆದ್ರೆ ಎಲ್ಲ ಒಂದು ಬಂಡೆ ಕೆಳಗಡೆ ಇಷ್ಟೆಲ್ಲ ಆಲ್ಟರ್ನೇಟ್ ಆಗಿದೆ. ಒಂದು ಬಂಡೆ ಕೆಳಗಡೆ. ಹೌದು, ಬನ್ನಿ. ತಲೆ ಹುಷಾರು. ಹಾಂ, ಇದಲ್ಲ ಸರ್? ತಲೆ ಹೊಡಿಯುತ್ತೆ. ಬನ್ನಿ ಸರ್, ಮೆಟ್ಲಸ್ ಇದೆ, ಹುಷಾರಾಗಿರಿ ಸರ್. ಇದು ಸಿಂಹದ್ವಾರ, ಲಯನ್ ಎಂಟ್ರೆನ್ಸ್ ಎದುರುಗಡೆ ಕಾಣುತ್ತಲ್ಲ, ಲೈನ್ ಎಂಟ್ರೆನ್ಸ್. ಓಕೆ. ಬೆಡ್ರೂಮ್ ಅಲ್ಲಿ ನೋಡಿದ್ವಲ್ಲ, ಸೀಕ್ರೆಟ್ ಎಕ್ಸಿಟ್ ಪ್ಲೇಸ್ ಅನ್ನಲ್ಲ, ಈಗೂ ಬರ್ಬೋದು. ಅದೇ ಸಿಂಹದ್ವಾರ. ಓಕೆ. ಇದೆ. ಓಕೆ. ಓಕೆ. ಇದೆ ಸಿಂಹದ್ವಾರ. ನಾವು ಆ ಭಾಗ ನಾನು ಆ ಕಡೆ ಬರ್ತೀನಿ, ಹಿಂದೆ ಬರ್ತೀನಿ. ನೀವು ಬೇಕಾದ್ರೆ ಹೋಗಿ ಬರ್ಬೋದು ಒಂದ್ಸಲ. ಹೋಗ್ಬಿಟ್ಟು ಬನ್ನಿ ನೀವು. ಯಾರಾದ್ರೂ ಒಬ್ರು ಹೋಗಿ ಲೈಟ್ ತಗೊಂಡೋಗಿ.
ಹಾಂ ಲೈಟ್ ತೊಗೊಂಡು ಹೋಗಿ ಅದಿಲ್ಲ ಬರ್ತೀನಿ ಬನ್ನಿ ಹಿಂದೆ ಈ ಬ್ಯಾಗ್ ನಾನು ಟಾರ್ಚ್ ಬರ್ತೀನಿ ಹೋಗಿ ಈ ಬ್ಯಾಗ್ ತಗೋ ಕೊಡಿ ಕನ್ಫ್ಯೂಸಿಂಗ್ ಆಗ್ಬಿಡು. ಹಾಂ ಸರ್ ಇಲ್ಲ ಇದು ಬೇರೆ ದಾರಿ ಸರ್ ಕ್ಯಾಮ್ರಾ ಇಟ್ಕೊಳ್ಳಿ ನೀನು ರೈಟಲ್ಲಿ ಬಂದಿದ್ದು ಸರ್ ನೀವು ಈ ಕಡೆ ಬನ್ನಿ ಬನ್ನಿ ಸರ್ ಸ್ವಲ್ಪ ಕಷ್ಟ. ಸರ್ ಬನ್ನಿ ನಿಧಾನ ಬನ್ನಿ ನಿಂತ್ಕೊಳ್ಳಿ ಸರ್ ಬನ್ನಿ ಹುಷಾರು ನೋಡಿ ಸಿಂಹ ಹಾಂ ಸರ್. ಸರ್ ಪಕ್ಕದಲ್ಲಿ ಕಾಣುತ್ತೆ ಹೋಲು ಹಾಂ ಟ್ರೆಜರಿಗೆ ದಾರಿ ಟ್ರೆಜಿಡಿಗೆ ಖಜಾನೆ ಇತ್ತು ಅಲ್ಲಿ ಮುಂಚೆ ಈ ಗೋಡೆ ಬಿದ್ದೋಗಿದೆ ಮುಂದೆ ಹೋಗಿ ಸ್ವಲ್ಪ ಇಲ್ಲಿ. ಹಾಂ ಮೇಲ್ಗಡೆ ಕಾಣುತ್ತಲ್ಲ ಹೌದು ಸರ್. ಖಜಾನೆ ಅದು ಸರ್ ಕಾಂತಿ ಉಂಡಿ ಅಂತ ಹೇಳೋದು ನಾನು ನಿಮಗೆ ತುಂಬ ಪ್ಲೇಸ್ ಇದೆಯಲ್ಲ ಬ್ರೋ ಅಲ್ವಾ? ಹೌದು. ಅದಕ್ಕೆ ಇಲ್ಲಿಂದ ಹೋಗುವಂತ ದಾರಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ತುಂಬಾನೇ ಇದಿದೆ. ತುಂಬಾನೇ ಪ್ಲೇಸ್ ಇದೆ. ಮೈ ಗಾಡ್, ಅದೆಲ್ಲ ಗೋಡೆ ಬಿದ್ದೋಗಿದೆ ಎಲ್ಲ ಖಜಾನೆ ಇದು ಮಾಡ್ತಿದ್ರ ಸರ್? ಹೌದು ಸರ್ ಅಲ್ಲಿ ಮುಂದ್ಗಡೆ ಒಂದು ಹೋಗಿದೆ ಹಾಂ, ಅಲ್ಲಿ ಏನೇ ಹಾಕೋದ್ರು ಬಂದಂತ ಭಕ್ತಾದಿಗಳು ಅಲ್ಲಿ ಬಂದು ಬೀಳ್ತಿತ್ತು. ಸ್ಟೋರ್ ಆಗೋದು ಅಲ್ಲಿ ಇಲ್ಲಿಂದ ಹೋಗಿ ಖಜಾನೆಯಿಂದ ತರಬೇಕು. ಓಕೆ ಹುಷಾರ್ ಹಾಂ ಸರ್. ಕ್ಯಾಮ್ರಾ ಹುಷಾರ್ ಸರ್ ಇದೇ ನೋಡಿ ಟ್ರೆಜರಿ ಮೇಲ್ಗಡೆ ಕಾಣುತ್ತಲ್ಲ ಹೌದು ಸರ್. ಇದು ಟ್ರೆಜರಿ ಎಂಟ್ರೆನ್ಸ್ ಅಲ್ಲಿ ಒಂದು ಹೋಲ್ ಇದೆಯಲ್ಲ ಹಾಕಿದ್ರೆಲ್ಲ ಟ್ರೆಜರಿಗೆ ಸ್ಟೋರ್ ಆಗುತ್ತೆ. ಇಲ್ಲಿಂದ ಹೋಗಿ ತರೋದಕ್ಕೆ ದಾರಿ ಇತ್ತು. ಈಗ ಅಲ್ಲೆಲ್ಲ ಗೋಡೆ ಡ್ಯಾಮೇಜ್ ಆಗಿದೆ. ಇರಬಹುದಾ ಗೊತ್ತಿಲ್ಲ ಸರ್. ಇಲ್ಲೊಂದು ಹಂಸ ಪಕ್ಷಿ ಕೆತ್ತನೆ ಆಗಿದೆ ನೋಡಿ. ಹೌದು. ಪಕ್ಕದಲ್ಲಿ ಒಂದು ನವಿಲಿದೆ, ಹಂಸ ನವಿಲು ಸರ್. ಇದು ಹಂಸ ನವಿಲಿನ ಮಂಟಪ. ಆ ಟೈಮಲ್ಲಿ ಇದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ. ಸರ್ ಇದು ಒಂದು ಆಗಿನ ಒಂದು ಗುರುಕುಲ. ಇದು ಗುರುಕುಲನಾ? ಸರ್ ಇನ್ನೊಂದು ಇಲ್ಲಿರ್ತಕ್ಕಂಥ ನಮ್ಮ ರಾಜರುಗಳು ಮಕ್ಕಳಿಗೆ ಸೀಕ್ರೆಟ್ ಆಗಿ ಕೆಲವೊಂದು ವಿದ್ಯೆಗಳನ್ನ ಕಲಿಸುವಂತ ಸ್ಥಳ ನೋಡಿ. ಆಗಿನ ಪ್ಲಾಸ್ಟ್ರಿಂಗ್ ಇದು, ಗ್ಲಾಸ್ ಫಿನಿಶಿಂಗ್ ಇದೆ, ಬೇರೆ ಪ್ಲಾಸ್ಟ್ರಿಂಗ್. ಎಷ್ಟು ವರ್ಷ ಹಳೇದಿರ್ಬೋದು ಸರ್ ಎಲ್ಲ ಇದು 500 ವರ್ಷದ ಹಳೇದು. ಈಗ 500 years. ನೋಡಿ ಎಲ್ಲ ದೀಪದ ಗೂಡು. ದಯವಿಟ್ಟು ಯಾರಾದರೂ ಬಂದರೆ ನಮ್ಮ ವೀಡಿಯೋಸ್ ನೋಡೋರು ಯಾರಾದರೂ ಇದ್ರೆ ಈ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ನಾವು ನಮ್ಮ ಇತಿಹಾಸನ ನಾವೇ ಇದು ಮಾಡ್ಕೊಬೇಕು, ನಾವೇ ಕಾಪಾಡ್ಕೊತ ಬರಬೇಕು. ಫುಲ್ ಇದು ಗೋಡೆ ಇದೇ ತರ ಕವರ್ ಆಗಿತ್ತು ಅಂತಿರಲ್ಲ ಸರ್? ಫುಲ್ ಇಲ್ಲಿ ಪೂರ ಕವರ್ ಆಗಿತ್ತು, ಇದೇ ತರ ಇತ್ತು ಪೂರ. Okay. ಇಲ್ಲೂ ಸಹ ಅದೇ ಇದೆ. ಮಾಸ್ಕ್ ಕೂಡ ಬಿಟ್ಟಿದ್ದಾರೆ ಸರ್ ನೋಡಿ ಆಗೆಲ್ಲ ದೇವಸ್ಥಾನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಗರ್ಭಗುಡಿ ಇದು. ಹಾಗೆಲ್ಲ ಗಂಧ ತೆಗೆದಿರೋಂಥ ಬಂಡೆ, ಹಳೆ ಬಂಡೆ. ನೋಡಿ ಆಗಿನ ಕೆತ್ತನೆ. ಬಟ್ ತಣ್ಣಗಿದೆ ಸರ್. ಸರ್ ಒಳಗಡೆ ಹೇಗಿದೆ? ಹೌದು ತಣ್ಣಗಿದೆ. ಒಳಗಡೆ ಆಟು, ಒಳಗಡೆ AC ಸರ್. 80 feet ಒಳಗಡೆ ಇದ್ರೂ ನೋಡಿ ಒಂದು ಉಸಿರಾಟ ಪ್ರಾಬ್ಲಮ್ ಯಾರಿಗೂ ಇಲ್ಲ. ಯಾರು ಇಲ್ಲ, ಯಾರು ಇಲ್ಲ, ಆರಾಮಾಗಿದೆ. ಎಲ್ಲ ನೀಟ್ ಮಾಡ್ತಾರೆ ಸರ್ ಡೈಲಿ. ಮುಟ್ಟಿದ್ರೆ ಎಷ್ಟು ತಣ್ಣಗಿದೆ ಗೋಡೆ, ತುಂಬಾ ತಣ್ಣಗಿದೆ ಸರ್. ಬನ್ನಿ ಬನ್ನಿ ಬ್ರೋ. ಇದೆ ಜೊತೆಗೆ. ಹೌದಾ? ಸರ್ ಇದು ನೋಡಿ ಗೂಡುಗಳಿದೆಯಲ್ಲ, ವಿಶೇಷವಾದ ದಿನದಲ್ಲಿ ದೇವರ ಮೂರ್ತಿಗಳನ್ನಿಟ್ಟು ಪೂಜೆ ಸಲ್ಲಿಸತಕ್ಕಂಥ ಗೂಡಿಗಳು ಇವೆರಡು. ನೋಡಿ ಆಗಿನ ಕೆತ್ತನೆ ಇದೆ ನೋಡಿ. ಅಲ್ಲಿ ದೇವಸ್ಥಾನ ಅಲ್ವಾ? ದೇವಸ್ಥಾನ ವಿಶೇಷವಾದ ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆ ಸಲ್ಲಿಸೋದು. ಓಕೆ. ಮೇಲೆ ಎಲ್ಲ ಡಿಸೈನ್ಸ್ ಇದೆ ನೋಡಿ. ಮೇಲೆ ಎಲ್ಲ ಇಲ್ಲಿ 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 ಆಗಿನ ಕೆತ್ತನೆಗಳು. ಓಕೆ. ನಿನ್ನ ಬ್ಯಾಟ್ರಿ ಚೆನ್ನಾಗಿ ಬರ್ತಾಕು. ನಂದ ನಿಂದು ಬ್ಯಾಟ್ರಿ ಸ್ವಲ್ಪ ಸ್ಟೋರೇಜ್ ಜಾಸ್ತಿ. ತಲೆ ಹುಷಾರ್, ತಲೆ ಹೊಡೆಯೋದು ಹುಷಾರ್. ಎಲ್ಲ ಕಡೆ ಹೆಸರು ಬರ್ಬಿಟ್ಟಿದೆ. ನೋಡಿ ಈಗ ಸೆಕೆಂಡ್ ಎಂಟ್ರೆನ್ಸ್ ಬಂದ್ವಿ. ಇದು ಗಜದ್ವಾರ, 2 ಕಲ್ಲಿನ ಆನೆಗಳಿದೆ ನೋಡಿ. ನಾವು ಇಲ್ಲಿಂದ ಹೊರಟೋದ್ವಿ, ಸ್ನಾನ ಗೃಹದಿಂದ ಒಂದು ರೌಂಡ್ ಹಾಕೊಂಡು ಈಗ ಬಂದ್ವಿ.
ಕರೆಕ್ಟ್ ಹೀಗೆ ಹೋಗಿದ್ದು. ಗೈಸ್ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ಶಿವಲಿಂಗದಿಂದ. ನಾವು ತೋರಿಸ್ದಂಗೆ ಸುತ್ತಾಕೊಂಡು ಬಂದ್ವಿ. ಸುತ್ತಾಕೊಂಡ್ಬಂದ್ವಿ. ಸರ್ ಅಲ್ಲೇ ಇದೆ ಸರ್ ಅದು ಒಂದು ಇರ್ತಕ್ಕಂಥ ಒಂದು ವಸ್ತುಗಳನ್ನು ಇಡೋದಕ್ಕೆ ಒಂದು ಸ್ಟೋರ್ ರೂಮ್. ಸರ್ ಅದಲ್ಲ ಅಲ್ಲಿ ಮೇಲೆ ಲಾಸ್ಟಲ್ಲಿ ಅದು ಗೋಡೆ ಬಿದ್ದಿದೆ. ಬಿದ್ದಿದೆಯಾ? ಸೊ ಅಲ್ಲೊಂದು ಎಂಟ್ರೆನ್ಸ್ ಇತ್ತು ಅಂತೀರಾ? ಇಲ್ಲ ಅದು ಎಂಟ್ರೆನ್ಸ್ ಅಲ್ಲ, ಏನಿರಲಿಲ್ಲ, ಏನಿಲ್ಲ, ಗೋಡೆ ಡ್ಯಾಮೇಜ್ ಆಗಿ ಬಿದ್ದಿದೆ. ಎಂಟ್ರೆನ್ಸ್ಗೆ ಸೆಕೆಂಡ್ ದ್ವಾರಕ್ಕೆ ನಾವು ಬಂದ್ವಿ ಈಗ. ಓಕೆ ಹೀಗೆ ಹೋಗಿದ್ದು, ಇಲ್ಲಿಂದ ಹೋಗಿದ್ದು. ಹಾಂ ಈಗ ಹೋಗಿ ಬಂದಿದ್ವಿ. ಹೌದು ಸುತ್ತಾಕೊಂಡು ಬಂದಿದ್ದು. ಸ್ಟಾರ್ಟ್ ಮಾಡೋದಲ್ಲ. ಮಲ್ಕೊಳ್ಳೋದು ಮಲ್ಕೊಳ್ಳೋ ಜಪದ ಕಟ್ಟೆ ಲೈಬ್ರರಿ ನಿಧಾನ ಹಾಕ್ಬೇಕು. ತುಳಿದು ಅನ್ಕೊಂಡೆ ಬರ ಜಪದ ಕಟ್ಟೆ ಸ್ಟೆಪ್ ಬೈ ಸ್ಟೆಪ್ ಬನ್ನಿ. ಹಣ್ಣುಗಿಲ್ಲ 20 ನಿಮಿಷ 20 ಮಿನಿಟ್ಸ್. ಬಾವುಲಿಗಳಿಗೆ ಡೈಲಿ ಧೂಪ ಹಾಕ್ಬೇಕು, ಎಲ್ಲ ಸ್ಮೆಲ್ ಇರುತ್ತೆ. ಹಾಂ ಬಾವುಲಿಗಳು ಬಾವಲಿಗಳಿರೋದ್ರಿಂದ. ತಲೆ ಮುಗಿಸ್ಕೊಂಡು ಹೋಗಿ. ಸರ್ ರಾಜರು ಆ ಟೈಮಲ್ಲಿ ಇರ್ತಿರ್ಬೇಕಾದ್ರೆ ಬಾವಲಿಗಳು ಇರ್ತಿತ್ತ ಅಂತ ಇರ್ಲಿಲ್ಲ. ದಿವಸ ಇದ್ದು ವಾಸ ಮಾಡಿದ್ರೆ ಕಸ ಹೊಡ್ಕೊಂಡ್ರೆ ಮನೆ ಅಲ್ಲಿ ಜಿರ್ಲೆಗಳು ಸಿಗಲ್ಲ. ಕರೆಕ್ಟ್ ಸರ್ ನೋಡೋಣ. ಇಲ್ಲಿ ಬರೆದಿದೆ ಪಂಚಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಅಂತ. ಒಳಗಡೆ ಪಾಂಡವರು, ಬನ್ನಿ ಒಳಗಡೆ ಹೋಗಿ ನೋಡೋಣ, ಆಮೇಲೆ ಹೇಳೋಣ. ಇಲ್ಲಿಂದ ಎಂಟ್ರೆನ್ಸ್ ಆಗೋಣ. ಹಲೋ ಸರ್, ತುಂಬ ಬಗ್ಗೆ ಬರಬೇಕಾಗತ್ತೆ ಇಲ್ಲಿ. ಇದಕ್ಕೆ ಲೈಟ್ ಆನ್ ಮಾಡು. ಆನ್ ಮಾಡಿ, ಎಲ್ಲ ಆನ್ ಮಾಡಿ ಅಂತ ಸಾಕು. ಇಲ್ಲ ಮೇನ್ ಸ್ವಿಚ್ ಆಫ್ ಇದೆ. ಇಲ್ಲಿ ಬೇಡ ಬಿಡಿ, ಯಾಕೆ ನೋಡಿ, ಇಲ್ಲಿ ಲಿಂಗಗಳೆಲ್ಲ ಇದೆ. ಬೇಕಿ ಲೈಟ್ ಟಚ್ ಆನ್ ಮಾಡಿ. ಇಲ್ಲಿ 9 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಪ್ರತೀತಿ ಏನಂತಂದರೆ ಈ ಪಾಂಡವರು ಇದು ಪ್ರತಿಷ್ಠಾಪನೆ ಮಾಡಿರೋದು ಅಂತ ಹೇಳ್ತಾರೆ. ವಿ ಆರ್ ನಾಟ್ ಶ್ಯೂರ್. 9 ಇದೆ. ಸೊ ಟೋಟಲ್ 9 ಇದೆ. ನೀಟಾಗಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ, ಅಲ್ಲೋರ್ಗು ಟಾರ್ಚ್ ರೀಚ್ ಆಗ್ತಿಲ್ಲ. ಇಲ್ಲೂ ಬರ್ತಿದ್ದಾರೆ ನೋಡಿ ಬ್ರೋ, ಶಾಸನ ಅಂತ ಕೇಳಿದ್ರಲ್ಲ, ಶಾಸನ. ಹಾಂ, ಸ್ವಲ್ಪ ಮುಂದೆ ತಗೊಂಬನ್ನಿ, ಟಚ್ ಮಾಡಿ ಸಿ. ಆಮೇಲೆ ನೋಡೋಣ, ಇದು ಶಾಸನ. ಫುಲ್ ಇದೆ, ಫುಲ್ ಕಲ್ಲು ಫುಲ್ ಅದೇ. ಮೆಲ್ಲಿಗೆ ಹತ್ರ ತಗೊಂಡೋಗಿ ಇಲ್ಲಿಗೆ ತಗೊಂಡು ಬಾ. ಇವಾಗ ನೋಡ್ಬೋದು ನೀವು. ಮೇಲೆ ಬಾ. ಇಲ್ಲ, ನೀನು ಸ್ವಲ್ಪ ಕೆಳಗಡೆ ತಗೋ. ಇದು ಶಾಸನ. ಅದು ಅಕ್ಷರ ಸಹ ಬೇರೆ ಇದೆ. ಅದು ಅಕ್ಷರ ನೀವು ಕಾಣ್ಬೋದು ಇಲ್ಲಿ ನೋಡಿ ನೀಟಾಗಿ. ಇದು ನನ್ನ ಪ್ರಕಾರ ಕನ್ನಡ, ಆಗಿನ ಕಾಲದ ಕನ್ನಡ. ಐ ನಾಟ್ ಶ್ಯೂರ್. ನೋಡಿ ಇಲ್ಲಿ ಭುವನ ಅನ್ನೋದು ನಿಮ್ಗೆ ನೀಟಾಗಿ ಕಾಣುತ್ತೆ. ಭುವನಾಶ್ರಮ ಅಂತ ಕಾಣುತ್ತೆ. ಸ್ಟ್ರಯಾರ. ಇದು ತುಂಬ ಕಷ್ಟ ಇದೆ ಓದೋದು. ನಾವು ಇದರಲ್ಲಿ ಓದ್ತಿದ್ವಿ. ಮೋಸ್ಟ್ಲಿ ಸಂಸ್ಕೃತ ಅನ್ಸುತ್ತೆ. ಹಳೆಗನ್ನಡ. ಸೊ ಓಕೆ. ಸೊ ಲೆಟರ್ಸ್ ತುಂಬ ಡಿಫ್ರೆಂಟ್ ಇದೆ. ಲೆಟರ್ಸ್ ತುಂಬ ಡಿಫ್ರೆನ್ಸ್ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೊನೌನ್ಸ್. ಸ್ವಲ್ಪ ಇದಾವೆ. ಸೊ ಇಲ್ಲಿ ಕೆರೆ ಇದು ಮಾಡಬೇಕಾದ್ರೆ ಕೆರೆ ಹತ್ರ ಒಂದು 4 ಲಿಂಗ ಸಿಕ್ಕಿತ್ತು ಅಂತಲೂ ಇಲ್ಲಿ ನಮಗೆ ಒಬ್ಬ ಗೈಡು ಹೇಳ್ತಿದ್ರು. ಸೊ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂಥರ ಬಂಡೆ ಕೆಳಗಡೆ ಅಂದರೆ ಇಷ್ಟು ತಂಪಿದೆ ಅಂದರೆ ಅನ್ಸಲ್ಲ. ಬಂಡೆ ಕೆಳಗಡೆ ಹೋದರೆ ಒಂಥರ ಶಕೆ ಅಂತಾರೆ, ಅದು ಇದು ಅಂತಾರೆ. ಅದು ಎಂಟ್ರೆನ್ಸು. ಅಲ್ಲಿಂದನೇ ನಾವು ಈಗೆಲ್ಲ ನೋಡ್ಕೊಂಡು. ಇದು ಶಾಸನ. ಎಂಟ್ರೆನ್ಸ್ ಕೈಂಡ್ ಆಫ್ ಥಿಂಗ್ ಇದು. ಸೊ ಈಗ ನೀವು ಒಳಗಡೆ ಹೋದರೆ, ಸೊ ಬನ್ನಿ, ಒಳಗಡೆ ಹೋದರೆ ಈ ಕಡೆ ಹೋದರೆ ನೀವು ನಾರ್ಮಲ್ ಏನು ಚಿತ್ರದುರ್ಗ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿ ಚಿತ್ರವಾದ ಕಲ್ಲುಗಳು ಮತ್ತು ಬಂಡೆಗಳಿದೆ. ಆ ಕಾರಣಕ್ಕೋಸ್ಕರ ಚಿತ್ರದುರ್ಗ ಫೇಮಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಬರ್ತೀವಿ, ಅದಕ್ಕಿಂತ ಮುಂಚೆ ಇಲ್ಲಿ ಮೇಲೆ ನೋಡ್ಕೊಂಬರೋಣ. ಸೊ ಈ ಪ್ಲೇಸ್ ಇದು ಕಿಚನ್. ಆಗಿನ ಕಾಲದಲ್ಲಿ ಋಷಿಮುನಿಗಳು, ರಾಜರು ಎಲ್ಲರೂ ಏನಾದರೂ ಯುದ್ಧ ಸಮಯಗಳಲ್ಲಿ ಮಾಡ್ಕೊಂಡು ತಿನ್ನುವಂಥ ಪ್ಲೇಸ್ ಕಿಚನ್. ಬನ್ನಿ ನೋಡೋಣ. ಇಲ್ಲಿ ಟಾರ್ಚ್ ಬೇಕಾಗುತ್ತಾ? ಪ್ರಾಬಬ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟು. ಓಕೆ, ಕಿಚನ್ ರೂಮು ನೋಡಿ ಮೇಲೆ ಹೇಗೆ ಮಾಡಿದ್ದಾರೆ ನೋಡಿ. ಆಗಿನ ಟೈಮಲ್ಲಿ ಹೊಗೆ ಎಲ್ಲ ಹೋಗ್ಲಿಕ್ಕೆ ಮಾಡಿರೋದು. ಹೌದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಅದು ನೋಡಿ, ಹೋಲ್ ಹೇಗೆ ಮಾಡಿದ್ದಾರೆ ಅಲ್ಲಿ. ಆಗಿನ ಕಾಲದ ಇದೆಲ್ಲ. ಹೌದು, ಐ ಮೀನ್ ಇದೆಲ್ಲ ಮಾಡ್ಕೊಂಡು ಗುಹೆ ಅಲ್ವಾ. ಸೊ ಒಳಗಡೆ ಬರ್ತೀರಾ, ಆಚೆ ಹೋಗ್ಲಿ ಅಂತ. ಹೌದು ಅದೊಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಾರೆ. ಬನ್ನಿ ಇದು ನೋಡಿ ಇದು ಏನಾದರೂ ಚಟ್ನಿ ಆ ಥರ ಮಾಡ್ಕೊಳ್ಳಿಕ್ಕೆ ರುಬ್ಕೊಳ್ಳೋದಕ್ಕೆ ರುಬ್ಬು ರೋಲು ಅಂತಾರಲ್ಲ, ರುಬ್ಬಿನ ರೋಲು. ಇಲ್ಲಿ ಮೇಲೆ ಎಲ್ಲ ಇತ್ತಂತೆ ಮುಂಚೆ.
ಹಾಂ ಚಾವಣಿ ಅದು ಕರೆಕ್ಟ್, ಅದು ಬರಲಿಲ್ಲ ಬಗ್ಗೆ. ಅದೆಲ್ಲ ಇತ್ತಂತೆ ಬಟ್ ಎಲ್ಲ ಹೋಗಿದೆ, ಉದುರೋಗಿದೆ. ಚಾವಣಿ ಇತ್ತಂತೆ. ಸಾರಿ ಇದು ಈ ಥರ ಇತ್ತಂತೆ. ಹೌದು, ಈ ಥರ ನಮ್ಮ ವಿಕ್ಕಿ ಸ್ವಲ್ಪ ಕನ್ನಡದಲ್ಲಿ ಲೈಟಾಗಿ ಚೆನ್ನಾಗಿದ್ದಾನೆ. ಸೊ ಅದರಿಂದ ಇದೊಂದು ಎಂಟ್ರೆನ್ಸು ಲೈಕ್ ಹೇಳಬೇಕು ಅಂದರೆ ಇದು ಫಸ್ಟು ಇಟ್ಟಿಗೆ ಅಂತ ಏನೋ ಇದು ಅಲ್ಲಿ ಕಾಣ್ತಿದೆಯಲ್ಲ ಇಟ್ಟಿಗೆ 16th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರುವಂಥದ್ದು. ಇದು ಆಗಿನ ಕಾಲದಲ್ಲೇ 8 ಇಂಚ್ ಇಟ್ಟಿಗೆ ಇತ್ತಂತೆ. ನೀವು ನೋಡ್ಬೋದು ಕರೆಕ್ಟಾಗಿ ಕ್ಲಾರಿಟಿಯಾಗಿ ಕಾಣಿಸ್ತಾ. ಆ ಬಂಡೆ ಮೇಲೆಗಡೆ ಆ ಪಾಚಿ ಏನು ಪಾಚಿ ಕಟ್ಟಿದೆಯಲ್ಲ ಅದು, ಅದೆಲ್ಲನೂ ಅದೇನೆ. ಸೊ ಇದೆಲ್ಲನೂ ಅದು ಇಲ್ಲೇ ನೋಡಿ ವಿಕ್ಕಿ ಇಲ್ಲಿ ತೋರಿಸು. ಇಲ್ಲೇ ನೋಡಿ ಈ 8 ಇಂಚು ಇಟ್ಟಿಗೆ ಏನಿದೆ, ಸೊ ಇದು 16th ಸೆಂಚುರಿಯಲ್ಲೇ ಅವ್ರು ಫೈಂಡ್ ಔಟ್ ಮಾಡಿದರು. ದಿಸ್ ಅ ವೇ. ಸೊ ಇಲ್ಲಿ ಒಳಗಡೆ ಹೋಗೋದಾದರೆ ಇಲ್ಲಿ ಬನ್ನಿ ಒಳಗಡೆ ಬನ್ನಿ ನೋಡೋಣ. ನಡೀರಿ ಬೇಡ ಬಂತಲ್ಲ ನಡಿ. ಮೆಟ್ಲಿದೆ ಹತ್ಕೊಂಡು ಹೋಗ್ಲಿಕ್ಕೆ ಮೆಟ್ಲಿದೆ. ದಿಸ್ ಈಸ್ ಲೈಕ್ ಏನಾದರೂ ಫಂಕ್ಷನ್ಸ್ ಆದರೆ ಅದು ಇದು ಮಾಡೋದಕ್ಕೆ ಅಂತ ಒಂದು ಹಾಲ್ ಅಂತೆ. ಹೌದು. ಸೊ ನಮ್ಗೆ ಮತ್ತೆ ಇನ್ನೊಂದು ಗೆಸ್ಟ್ ಹೌಸ್. ಗೆಸ್ಟ್ ಹೌಸ್ VIP ಹೌಸ್ ಕೂಡ ಒಂದಿದೆ ರೈಟ್ ಸೈಡ್ ಇಲ್ಲಿ. ನೀವು ನೋಡ್ಬೋದು VIP ಹೌಸ್ ಅಂತ ಕರೀತಾ ಇದ್ದಾರೆ ಆಗಿನ ಕಾಲದಲ್ಲಿ. ಇಲ್ಲೊಂದು ಕಿಚನ್ ಸಹ ಇತ್ತಂತೆ. ಮಾಡ್ತೀನಿ ಟಚ್ಚು ತಗೊಳ್ಳಿ, ಇಲ್ಲಿ ಜೋಗಲಿದೆ. ತುಂಬಾ ಡಾರ್ಕ್ ಇದೆ ಇಲ್ಲೂ. ಆಮೇಲೆ ಸೊ ವಿ ಕಾಂಟ್ ಫೈಂಡ್ ಆ್ಯಕ್ಚುಲಿ. ಇಲ್ಲ ಆಗಿನ ಕಾಲದಲ್ಲಿ ದೀಪ ಇಡ್ಲಿಕ್ಕೆಲ್ಲ ಇತ್ತಲ್ವಾ, ಇದು ಕಾಣಿಸ್ತಿಲ್ಲ ಅದು. ನೋಡಿ ದೀಪ ಇಡ್ಲಿಕ್ಕೆಲ್ಲ ಇತ್ತು ಅವಾಗ. ಇದೆಲ್ಲನೂ ಇದು VIP ರೂಮು. ತುಂಬ ಸ್ಮೆಲ್ ಇದೆ ಬಿಕಾಸ್ ಬ್ಯಾಗ್ಸ್ ಇದರಿಂದ. ನೀವು ನೋಡ್ಬೋದು ಇಲ್ಲಿ ಗೆಸ್ಟ್ ಹೌಸ್ ಅಂತ. ಗೆಸ್ಟ್ ಹೌಸ್ ವಿಶ್ರಾಂತಿ ರೂಮ್. ಓ ಮೈ ಗಾಡ್, ದಿಸ್ ಇಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಇದು ತುಂಬ ಸ್ಮೆಲ್ ಇದೆ. ತುಂಬ ಸ್ಮೆಲ್ ಇದೆ ಇಲ್ಲಿ. ಬ್ಯಾಟ್ಸ್ಗಳು ಡೆಫಿನೆಟ್ಲಿ ಇದ್ದೇ ಇರ್ತವೆ. ಯು ಕ್ಯಾನ್ ಸಿ ಎಲ್ಲ ಇದು ಮಾಡಿರುವಂಥದ್ದು. ಹೌದು, ಸ್ವಲ್ಪ ಲೈಟ್ ಆಗಿ ತುಂಬಾ ಸ್ಮೆಲ್ ಇದೆ. ತುಂಬ ಸ್ಮೆಲ್ ಇದೆ. ವಿ ಕಾಂಟ್ ಹೋಲ್ಡ್ ಅವರ್ ಬ್ರೀತ್ ಸೋ ಲಾಂಗ್. ಹೌದು, ಒಳ್ಳೆದು ಸಹ ಅಲ್ಲ. ಯಾ ದಟ್ಸ್ ಆಲ್. ಇಲ್ಲೊಂದು ಕಿಂಡಿ ಕಾಣ್ತಿದೆ ನಿಮಗೆ. ಬನ್ನಿ ಒಳಗಡೆ ನೋಡೋಣ. ಇದು ಒಂಥರ ಫಂಕ್ಷನ್ ಹಾಲ್ ಅಂತಲೇ ಹೇಳ್ಬೋದು. ಕಿಚನ್ ಪ್ರಾಬ್ಲಿ ಇಲ್ಲಿ ಕಿಚನ್ ಯಾಕಂತ ಹೇಳಿದ್ರೆ ಇಲ್ಲಿ ಇಲ್ಲಿದೆ ನೋಡಿ. ನಾನು ಹೇಳ್ದಂಗೆ ಮೇಲೆ ಕಿಚನ್ ಇದೆ, ಇಲ್ಲಿದೆ ನೋಡಿ. ಇದು ರುಬ್ಬಗಲ್ಲು. ಸೊ ಬೆಳಗೋಸ್ಕರ ಮಾಡ್ಕೊಂಡು ಅದು ಹೋಗ್ಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಇಲ್ಲೆಂತ ಇದೆ ಇಲ್ಲಿ ಬಿಡಿ. ಎಲ್ಲ ಸಿಮೆಂಟ್ ಏನು ಸಿಮೆಂಟ್ ಅಂತ ಸಿಮೆಂಟ್ ಅಲ್ಲ ಏನೋ ಹೇಳಿದ್ರಲ್ಲ ಬ್ರೋರು. ಮಾರ್ಬಲ್. ಹಾಂ, ಕೈಂಡ್ ಆಫ್ ಮಾರ್ಬಲ್. ಹೌದು, ಸಿಮೆಂಟ್ಗಿಂತ ತುಂಬ ಆದದ್ದು. ಹೌದು, ಅಷ್ಟೇ ಅನ್ಸುತ್ತೆ. ಇದೆಲ್ಲ ಇಲ್ಲಿ ಮೆಟ್ಲಿದೆ ಬಟ್ ಅದೆಲ್ಲ ಬ್ಲಾಕ್ ಆಗಿದೆ. ಮೇಲೆ ಹೋಗಿ ವಿಶ್ರಾಂತಿ ಪಡ್ಕೊಳ್ಳೋಕ್ಕೆ. ಏನಾದರೂ ಇದೆಯಾ ಅಲ್ಲಿ? ನಡೀರಿ. ಇಲ್ಲಿ ನಾವು ಬೆಂಡಾಗಿ ಹೋಗ್ಬೇಕು. ಬೆಂಡಾಗಿ ಬಕ್ಕೊಂಡು ಹೋಗ್ಬೇಕು. ಸೀದಾ ಪ್ಲೇಸ್ ಇದೆಯಾ? ಹೀಗೆ ಇದೆ ಮೇಲೆ, ಇಲ್ಲೂ ಸಹ ಹೀಗೆ ಇದೆ. ಕ್ರಾಸ್ ಆಗಿ ಹೋಗ್ಬೇಕು. ಒಂದು ಕೈಯಲ್ಲಿ ಒಂದು ಕಡೆ ಕ್ಯಾಮ್ರಾ ಇದೆ, ಇನ್ನೊಂದು ಕೈಯಲ್ಲಿ ಗೋಪುರ ಇದೆ, ಇನ್ನೊಂದು ಕೈಯಲ್ಲಿ ಹೆಲ್ಮೆಟ್ ಇದೆ. ಸಾರಿ, ಒಂದು ಕೈಯಲ್ಲಿ ಕ್ಯಾಮ್ರಾ, ಎರಡು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಹೆಲ್ಮೆಟ್ ಮತ್ತು ಗೋಪುರ. ಹಾಂ, ನಾವು ಈಗ ಗುಹೆ ಎಲ್ಲ ಏನು ನೋಡಿದ್ವಿ, ಆಲ್ಮೋಸ್ಟ್ 80 ಫೀಟ್ ಆಳಕ್ಕೆ ಹೋಗಿದ್ವಿ. ಹೌದು. ದ ಸೇಮ್ ಅದೆಲ್ಲ ಗುಹೆನೂ ಕನ್ಸ್ಟ್ರಕ್ಟ್ ಮಾಡಿರೋದು ಈ ಒಂದು ಬಂಡೆಯಲ್ಲಿ. ಹೇಗಿದೆ ನೋಡಿ, ವಿಚಿತ್ರವಾಗಿ ಬಂಡೆ ಅಂತ ಹೇಳ್ತಾರಲ್ಲ, ಸೊ ಹಾಗಿದೆ ನೋಡಿ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಚಿತ್ರದುರ್ಗ. ಇಲ್ಲಿ ಜಾಯಿಂಟ್ ಆಗಿದೆ ಇಲ್ಲ ಗೊತ್ತಿಲ್ಲ, ಜಾಯಿನ್ ಆಗಿಲ್ಲ ಅದು ಪ್ರಾಬ್ಲಿ. ಅಲ್ಲಿ ಜಾಯಿನ್ ಆಗಿಲ್ಲ. ಇಲ್ಲಿ ನೋಡಿ, ನೀವು ಗ್ಯಾಪ್ ನೋಡ್ಬೋದು. ಒಂದು ನಿಮಿಷ ಬ್ರೋ, ಸೈಡ್ ಬನ್ನಿ. ಇಲ್ಲಿ ನೋಡಿ, ಇದು ಗ್ಯಾಪ್ ಕಾಣಿಸ್ತಿದೆಯಲ್ಲ, ಈ ಗ್ಯಾಪು ಹೀಗೆ ಹೋಗ್ತಾ ಮಧ್ಯದಲ್ಲೆಲ್ಲೋ ಟಚ್ ಆಗಿಲ್ಲ ಅನ್ಸುತ್ತೆ ಬಂಡೆ. ಇಲ್ಲ ಟಚ್ ಆಗಿಲ್ಲ. ಟಚ್ ಆಗಿಲ್ಲ, ಅದು ಟಚ್ ಆಗಿಲ್ಲ. ಈ ಒಂದು ಬಂಡೆ ಕೆಳಗಡೆ ಅಷ್ಟೆಲ್ಲ ಇರೋದು, 2 ಬಂಡೆ. ಗೊತ್ತಿಲ್ಲ. ಗೋಯಿಂಗ್ ಇನ್ಸೈಡ್ ರಾಕ್ಸಲ್ಲಿ ಹೋಗ್ತಾನೆ ಇದ್ದೀವಿ. ಬಿ ಕೇರ್ಫುಲ್ ವಿಕಿ, ಬಿ ಕೇರ್ಫುಲ್. ಓ, ಇಲ್ಲಿ ಸೇಮ್ ಅದೇ ಥರನೇ ಇದೆ. ಕ್ರಾಸಾಗಿ ಹೋಗ್ಬೇಕು. ವಿಕಿ ಹೋಲ್ಡ್ ಯುವರ್ ಫೋನ್ ಫಸ್ಟ್. ಒಂದು ಕೈಯಲ್ಲಿ ಹೆಲ್ಮೆಟ್ಟು. ಯೂಟ್ಯೂಬರ್ ಕಷ್ಟಗಳು. ವಿಕ್ಕಿ ತುಂಬ ಕಷ್ಟಪಟ್ಕೊಂಡು ಮೇಲೆ ಹೋಗ್ತೀಯಾನೆ. ಇಲ್ಲ, ನನ್ನ ಕೈಯಲ್ಲೆಲ್ಲ ಇದೆ ನೋಡಿ, DSLR ಸಹ ಇದೆ. ಒಂದು ನಿಮಿಷ, ಈ ಹೆಲ್ಮೆಟ್ ಒಂದು ಬಾಧೆ ಆಗ್ತಿದೆ. ಯಾ ಕೊಡಿ.
ಇದೆ 8 ಇಂಚ್ ಅಂದರೆ ಇಲ್ಲಿ ನೋಡ್ಬೋದು ನೀವು ಪರ್ಫೆಕ್ಟಾಗಿ ಇಲ್ಲಿ ಕಾಣುತ್ತೆ ನಿಮಗೆ ಫ್ರಮ್ ಹಿಯರ್ ಉದ್ದ ಇದೆ ನೋಡಿ, ಅದು ಗೊತ್ತಾಗುತ್ತೆ. ಇಟ್ಸ್ 8 ಇಂಚ್. ದಪ್ಪ ಇಲ್ಲ ಬಟ್ ಉದ್ದ ಇದೆ. ಹಾಂ ಯಾ ಮೆನ್ಷನಿಂಗ್ ಹಿಯರ್ ಫ್ರಮ್ ಹಿಯರ್ ಟು ಹಿಯರ್. ಇಲ್ಲಿ ಕಟ್ ಮಾಡಿದ್ದಾರೆ ನೋಡಿ, ಇಲ್ಲಿದೆ ನೋಡಿ. ಯಾ ಇದು ಇಲ್ಲಿದೆ ಇಲ್ಲಿ 8 ಇಂಚ್. ಯಾ ಪರ್ಫೆಕ್ಟಾಗಿ. ಬನ್ನಿ ಒಳಗೆ ಹೋಗೋಣ. ಲೆಟ್ಸ್ ಹೆಡ್ ಇನ್. ಬಿ ಕೇರ್ಫುಲ್ ವಿಕ್ಕಿ. ತಲೆ ಅಲ್ಲೊಂದು ಹಾರ್ಸ್ ಥರ ಕಾಣ್ತಿದೆ. Let me get up and let me go and try. ಇಲ್ಲಿ ನೋಡಿ. ಓ ಇಲ್ಲಿ ಕುತ್ಕೊಂಡು ತಪಾಸ್ ಮಾಡ್ತಿದ್ರು ಅನ್ಸುತ್ತೆ. ವ್ಯೂ ಪಾಯಿಂಟ್ ಅಲ್ವಾ? ವ್ಯೂ ಪಾಯಿಂಟು. ಹೌದು. ಇಲ್ಲಿಂದ ನೀವು ವ್ಯೂ ನೋಡಿದ್ರೆ ಕೇವ್ಸ್ದು ಕಾಣುತ್ತೆ. ಬಿಟ್ಟು ಬಿಟ್ರೆ ಇಲ್ಲೇನ ನೋಡಿ, ಹಿಂಗೆ ಹತ್ಕೊಂಡ್ಬರ್ಬೇಕು. ಸೇ ಹಾಯ್. ಹಾಯ್. We are sitting here, fully tired. ಗುಹೆನೆಲ್ಲ ಸುತ್ತಾಕೊಂಡ್ಬರೋ. ಗುಹೆ ಒಳಗಡೆ ಚೆನ್ನಾಗಿತ್ತು, ತಣ್ಣಗಿತ್ತು. ಅಷ್ಟೊಂದೇನು ಅನ್ಸಿಲ್ಲ. ಇಲ್ಲಿ ಬಂದ್ಮೇಲೆ ಸಿಕ್ಕಾಪಟ್ಟೆ Come on, we are exhausted, guys. Seriously. Completely. See this view? Beautiful, yeah. I don't know whether the net will work or no. Here to check this sunset. Yeah. Let me check. Sunset. ಎಲ್ಲ ಮಸ್ತ್ ಆಗಿದೆ. Bro, sunset in ಚಿತ್ರದುರ್ಗ. Why it's called Chitradurga? Because of its different kind of rocks. ಚಿತ್ರ ವಿಚಿತ್ರವಾದ ಬಂಡೆ. 3 p.m. bro. 6? 6:03 bro. 6:03 p.m. What's the time now? It's 4:49.